ಇವತ್ತು ನಾನು ಕೈ ಕೈ ಉಜ್ಕೊಳ್ಳೋದು ಹೇಳ್ಕೊಡ್ತೀನಿ. ಸೊ ಕೈದು ಇದು ನೀವು ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತ ಕ್ರಿಯೆ. ಕೈನ ಹೇಗೆ ಇಟ್ಕೊಳ್ಳಿ, ಚೆನ್ನಾಗಿ ಉಜ್ಜಿ. ಇದು ನಮ್ದು ಎನರ್ಜಿ ರಿಪೀಟ್ ಮಾಡಮ್ಮ. ಎನರ್ಜಿಗೆ ಮುಖ್ಯವಾದ ಇದು ಈ ಸ್ಪರ್ಶವನ್ನ ನಾವು ತುಂಬಾ ಪವರ್ ಅಂತ ಹೇಳ್ತೀವಿ. ಈ ಸ್ಪರ್ಶವನ್ನ ಹೀಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಗಿಟ್ಕೊಂಡು ನೋಡಿ, ಈ ದಿಬ್ಬ ಇದನ್ನ ಡೈಲಿ 5 ಮಿನಿಟ್ಸ್ ಮಾಡಿ. ನೀವು ಯಾವ್ದು ಮಾಡ್ತೀರಾ ಅದಕ್ಕಿಂತ ಮುಂಚೆ ನೀವು ಎಕ್ಸರ್ಸೈಸ್ ಮಾಡ್ತೀರಲ್ಲ, ಅದಕ್ಕಿಂತ ಈ ದಿಬ್ಬ ನಿಮ್ದು ಹೊಟ್ಟೆ ಸಮಸ್ಯೆ ಇನ್ನೊಂದು ಎಲ್ಲ ಈ ಪಾಯಿಂಟ್ ಗಳು ಮಾಡೋಕ್ಕಿಂತ ನೀವು ಪಾಯಿಂಟ್ ಚುಚ್ಕೊಳ್ತೀರಾ, ಅದು ಇಂಪಾರ್ಟೆಂಟ್. ಅದೇ ಪಾಯಿಂಟ್ ಆಗುತ್ತೆ. ಇದು ಕಾಮನ್ ಆಗಿ ಒಂದು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ದೇಹಕ್ಕೆ. ಈ ಪಾಯಿಂಟ್ ಗಳನ್ನ ನೋಡಿ, ಆಮೇಲೆ ದಿಬ್ಬ ಮಾತ್ರ ಹೆಚ್ಚಾಗ್ಬೇಕು, ಸ್ವಲ್ಪ ನೋವಾಗ್ಬೇಕು, ನೋವು ಮಾಡ್ಕೊಳ್ಳಿ ನೋಡಿ. ಅದಾದ್ಮೇಲೆ ಈ ದಿಬ್ಬ ಒಂದು 10-20 ಸಾಕು. ಈ ದಿಬ್ಬ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸರ್ಸೈಸ್. ಈ ಕೆಳಗಡೆ ದಿಬ್ಬ. ಸೊ ಇದು ಹೊಟ್ಟೆ, ಕರಳು, ಚಿಕ್ಕ ಕರಳು ಅದೆಲ್ಲ ಇದೆಯಲ್ಲ, ನಿಮ್ಗೆ ಆಟೋಮೆಟಿಕ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ದಿಬ್ಬ. ಈ ಕೀಲ್ ನೋವು, ಮಂಡಿ ನೋವು, ಬೆನ್ನು ನೋವು ಅಂತೆಲ್ಲ ಹಿಂಸೆ ಆಗ್ತಾ ಇರ್ತದೆ, ಅದನ್ನ ಈ ಕ್ರಾಸ್ ಕಟ್ ಮಾಡ್ಬೇಕು ಈ ತರ. ಅದು ಈ ತತ್ವಗಳೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಈ ತರ ಮಾಡಿ ಜೋರಾಗಿ. ಸ್ವಲ್ಪ ನೋವಾಗ್ಬೇಕು. ಓಕೆ, ಇದೊಂದು 20-15 ಸಲ ಮಾಡ್ಕೊಳ್ಳಿ. 10 ಸಲ 15 ಸಲ ಒಂದ್ ಸೆಟ್ ಇದು. ಸೊ ಈ ತರ ಮಾಡ್ಕೊಳ್ಳಿ. ತಲೆನೋವು, ಕೀಲ್ ನೋವು, ಒಟ್ಟಲ್ಲಿ ಕೀಲ್ಗಳ ಸಂಬಂಧಪಟ್ಟ ಜಾಯಿಂಟ್ ಪೈನ್ ಎಲ್ಲ ಇದರಿಂದ ನಿಮ್ಗೆ ವಾಸಿ ಆಗುತ್ತೆ. ಸೊ ಇದಾದ್ಮೇಲೆ ಹಿಂಗ್ ಇಟ್ಕೊಳ್ಳಿ. ಊಟದ್ದು ತೇಗ್ ಬರುತ್ತೆ, ಗ್ಯಾಸ್ಟ್ರಿಕ್, ವಾಯು ಸಂಬಂಧಿ ರೋಗಗಳು ಅಂತ ಹಿಂಗ್ ಇಟ್ಕೊಳ್ಳಿ. ಹಿಂಗ್ ಇಟ್ಕೊಂಡು ಇಲ್ಲಿ ವಾಯು ಸಂಬಂಧಿ, ಜಠರ ಸಂಬಂಧಿ, ಕರಳು ಸಂಬಂಧಿ, ಮುಖ್ಯವಾಗಿ ರಂಕಾರ ಚಕ್ರದ್ದು ಸಮಸ್ಯೆಗೆ ಬೇಕಾದ್ರೆ ಈ ತರ ಒಂದು 50 ಸಲ ಹೊಡೆದಾದ್ಮೇಲೆ ನೋಡಿ ನಿಮ್ಗೆ ತೇಗ್ ಬರುತ್ತೆ. ಸೊ ಈ ತರ ಈ ಅಗ್ನಿ ಫುಲ್ ಇಟ್ಕೋಬೇಕು, ಈ ತರ ಓಪನ್ ಮಾಡ್ಬೇಡಿ. ಸೊ ಇದು ತುಂಬಾ ಮುಖ್ಯವಾದ ಎಕ್ಸರ್ಸೈಸ್. ಒಂದು 5 ಮಿನಿಟ್ಸ್ ಟೋಟಲ್ ನಿಮ್ಗೆಲ್ಲ ಮಾಡಕ್ಕೂ ಅರ್ಧ ಗಂಟೆ ಆಗುತ್ತೆ. ನಾನು ಹೇಳಿದ್ದೆಲ್ಲ ಟೋಟಲ್ ಮಾಡಕ್ಕೆ. ಇದನ್ನ ಮಾಡಿದ್ರೆ ನಿಮ್ಗೆ ತೇಗ್ ಈಗ್ಲೇ ಬರುತ್ತೆ ಬೇಕಾದ್ರೆ. ಮತ್ತೆ ಆಪೋಸಿಟ್ ಎಲ್ಲ ಒಂದೊಂದು ಪಾಯಿಂಟ್ಗಳು ಎಲ್ಲ ಪಾಯಿಂಟ್ ಜನರೇಟ್ ಆಗುತ್ತೆ. ಹಿಂಗ್ ಮಾಡೋಷ್ಟಲ್ಲ ಕೈ ನೋವು ಬರುತ್ತೆ ಇಲ್ಲೆಲ್ಲ. ಸೊ ಇದಾಯ್ತಾ? ಇದಾಯ್ತು. ಸೊ ಇದಾದ್ಮೇಲೆ ಜಸ್ಟ್ ಇದನ್ನ ಹಿಂಗ್ ಇಟ್ಕೊಂಡು ಜಸ್ಟ್ ಇಲ್ಲಿ ಮೇಲೆ ಪ್ರೆಸ್, ಇಲ್ಲಿ ಈ ತರ ಮೇಲ್ ಪ್ರೆಸ್ ಮಾಡಿ. ಇದು ಫಿನಿಶರು. ಇದು ಈ ತರ ಮಾಡಿ. ಇನ್ನೊಂದು ವಿಡಿಯೋ ಇದೆ ಬೇಕಾದ್ರೆ ನಂದು ಯೂಟ್ಯೂಬ್ ಅಲ್ಲಿ. ಆ ವಿಡಿಯೋ ನೋಡಿದ್ರೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಒಂದು ವಿಡಿಯೋ ಮಾಡಿದೀನಿ, ಬೇಕಾದ್ರೆ ಕಳಿಸ್ತೀನಿ ಇದಕ್ಕೆ. ಅದ್ರಲ್ಲಿ ನೋಡಿ ನಿಮ್ಗೆ ಎಲ್ಲ ಸಿಗುತ್ತೆ. ಹಳೇದು ವಿಡಿಯೋ ಅದು, ಒಂದು 4-5 ವರ್ಷದ ಹಳೇದು ವಿಡಿಯೋ. ತುಂಬಾ ಜನ ಯೂಸ್ ಮಾಡಿದ್ದಾರೆ. ಈ ಅನಿರುದ್ಧ್ ಅಂತ ಒಬ್ರು ಬರ್ತಾ ಇದ್ರು, ಅವರು ತಂದೆ ನನ್ ಗೊತ್ತಿಲ್ದೇನೆ ಅವ್ರು ನಂದು ನೋಡ್ಬಿಟ್ಟು ವಿಡಿಯೋ ನೋಡಿದ್ದಾರೆ, ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಓಕೆ, ಇದಾದ್ಮೇಲೆ ರಬ್ ಯುವರ್ ಹ್ಯಾಂಡ್. ಮತ್ತೆ ಯಾವುದು ಟೂ ಸೈಡ್. ಸೊ ಈ ತರ ರಬ್ ಮಾಡಿ ಹ್ಯಾಂಡ್ ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಈಗ ಜಸ್ಟ್ ಎಲ್ಲ ಒಂದ್ಸಲಿ ಟೂಲ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಮೈನ್ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಎಲ್ಲಿ ಪಾಯಿಂಟ್ ನೀವು ಮಾಡ್ಕೋಬೇಕಾದ್ರೆ ಇಲ್ಲೆಲ್ಲ ಎಲ್ಲಿ ನೋವು ಬರುತ್ತೆ ಅಂತ, ಆ ನೋವು ಬರೋ ಜಾಗದಲ್ಲಿ ಜಾಸ್ತಿ ಹೊಡೀರಿ. ಜಾಸ್ತಿ ಹೊಡೆದು ಓಪನ್ ಮಾಡ್ಬಿಡಿ. ಹೊಡೆದು ಓಪನ್ ಮಾಡಿದ್ರೆ ನೋಡಿ ಇಲ್ಲೊಂದ್ ಕಡೆ ನೋವು ಬರ್ತಾ ಇರುತ್ತೆ, ಅದನ್ನ ಓಪನ್ ಮಾಡ್ಬೇಕು ನೋಡಿ. ಈ ತರ ಇಟ್ಟು ಇದೇ ಮೈನ್ ಟೆಕ್ನಿಕ್ ಇರೋದು. 120 ಟೈಮ್ ಹೊಡೆದಾಕ್ಬಿಟ್ರೆ ಆ ನೋವು ಇಲ್ಲಿ ಕನೆಕ್ಟ್ ಆಗಿರುತ್ತೆ ನರ್ಗಳು, ಇಲ್ಲಿ ಇರಲ್ಲ, ಇಲ್ಲಿ ಓಪನ್ ಆಗ್ಬಿಡುತ್ತೆ. ಅಲ್ಲಿ ಬ್ಲಾಕೇಜ್ ಓಪನ್ ಆಗಿ. ಈ ಮಕ್ಳಿಗೂ ಮಾಡ್ತೀವಿ ನಾವು, ಆದ್ರೆ ಅವ್ರ ಮಕ್ಳಿಗೆ ಹೇಳಕ್ ಬರಲ್ಲ. ಈಗ ನಿಮ್ಗೆ ನೋವಾಗೋದು ಹೇಳಕ್ ಬರುತ್ತೆ. ಅಲ್ಲೂ ಬ್ಲಾಕೇಜ್ ಓಪನ್ ಆದ ತಕ್ಷಣ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ಪ್ರಾಬ್ಲಮ್ ಇರೋದು ಇಲ್ಲಿ. ಸೊ ಅದಕ್ಕೆ ಇದನ್ನ ಏನ್ ಪ್ರಾಬ್ಲಮ್ ಇದೆ ಈಗ ನೋಡಿ, ಹಾರ್ಟ್ ಇದು ಮಾಮೂಲಿ ಹಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಅದು ವರ್ಕ್ ಆಗಕ್ ಸ್ಟಾರ್ಟ್ ಆಗೋದು. ಸೊ ಎಲ್ಲಿದೆ ಅದನ್ನ ಹೊಡೆದಾಕೊಳ್ಳಿ. ಅದನ್ನ ಪಾಯಿಂಟ್ ನ ಇದ್ ಮಾಡಿದ್ರೆ ನಿಮ್ಗೆ ಒಂದ್ 10 ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಸೊ ಇದಾಯ್ತು ಎನರ್ಜಿ. ನೀವು ಇವಾಗ
ಓಂಕಾರ ಆಗ್ಲಿ ಏನೇ ಹೇಳಿದ್ರು ಕನೆಕ್ಟ್ ಆಗಕ್ಕೆ ನಿಮ್ ಕೈ ರೆಡಿ ಆಗಿದೆ. ಇಷ್ಟು ಮಾಡಿದ್ರೆ ಏನಾಗುತ್ತೆ, ನೀವೇನ್ ಮಾಡ್ತಿರೋ ಕನೆಕ್ಟ್ ಆಗುತ್ತೆ, ತರಂಗಗಳು ಕನೆಕ್ಟ್ ಆಗುತ್ತೆ ಅಷ್ಟೇ. ನಿಮ್ದೊಂದು ಯೂನಿವರ್ಸಲ್ ಕನೆಕ್ಟ್ ಅಂತ ಹೇಳ್ತೀವಿ, ವಿಶ್ವ ಚೈತನ್ಯ ಅಂತ ಹೇಳ್ತೀವಿ. ಏನಿದೆ ಪ್ರಕೃತಿಗೆ ನೀವು ಹಿಂಗಂದ್ರೆ ನಿಮ್ಗೆ ಎನರ್ಜಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಬಾಡಿ ಒಂಚೂರು ಅಗ್ರ ಆಗುತ್ತೆ, ಮತ್ತೆ ಎನರ್ಜಿನ ಸ್ವೀಕಾರ ಮಾಡೋಕೆ ರೆಡಿ ಆಗ್ತೀವಿ. ಇಷ್ಟೇ ಇದರಲ್ಲಿ ಇರೋ ತಂತ್ರ. ಓಕೆ, ಮುದ್ರಾ ಬಗ್ಗೆ ಹೇಳ್ಬಿಡ್ತೀನಿ. ಇವತ್ತು ಮುಖ್ಯ